ಎಲ್ರಿಗೂ ನಮಸ್ತೆ. ನಾನು ನವ್ಯ. ನನಗೆ ತುಂಬ ಖುಷಿ ಆಗ್ತಿದೆ. ನಾನೇನೋ ಒಂದು ತೊಗೊಂಡಿದ್ದೀನಿ ಇವತ್ತು. ಅಂದರೆ ಫಸ್ಟ್ ಅಂದರೆ ಶೋರೂಮ್ ಗಾಡಿ ಅಲ್ಲ, ಬಟ್ ಸೆಕೆಂಡ್ ಹ್ಯಾಂಡಲ್ಲೇ ತೊಗೊಂಡಿರೋದು. ಬಟ್ ಅದೇ ನನಗೆ ಓಕೆ ಆಗಿತ್ತು. ಬಟ್ ಅದೇನು ಅಂತ ತೋರಿಸ್ತೀನಿ. ಕಮ್ಮಿ ರೇಟಿಗೆ ನನಗೆ ಸಿಕ್ಕಿದೆ. ನನ್ನ ಕೊಲಿಗೂ ಹೊಸ ತೊಗೊಂಡಿದ್ದಾರೆ. ಅವ್ರಿಗೆ ಇದು ಯೂಸ್ ಇಲ್ಲ, ಸೊ ಅವ್ರು ಮಾರಬೇಕಂತ ಇದ್ದರು. ಸೊ ಅವ್ರು ನನಗೆ ಹೇಳಿದ್ರು ನಿಂಗೆ ಬೇಕಾ ಅಂತ. ಸೊ ಅದಕ್ಕೆ ನಾನು ತೊಗೊಂಡಿದ್ದೀನಿ. ಜಸ್ಟ್ ಹೋದೆ, ಇನ್ನೂ ಅಮೌಂಟ್ ಪೇ ಮಾಡಿಲ್ಲ, ನೀನು ಆಮೇಲೆ ಪೇ ಮಾಡು ಅಂತ ಹೇಳಿದ್ರು. ಸೊ ಇದು ಎಷ್ಟು ಅಂದರೆ ಅರೌಂಡ್ 50 ಯೂರೋ ಅಂತ ಹೇಳಿದ್ದಾರೆ. ಬಟ್ ಅದಕ್ಕೂ ಕಮ್ಮಿನೇ ಕೊಡು ಅಂತಲೂ ಹೇಳಿದ್ದಾರೆ. 40 ಯೂರೋ ಅಥವಾ 30 ಯೂರೋ ಕೊಡು ಅಂತ, ಅಂದರೆ 4,000 ಇಲ್ಲ 3,000 ಕೊಡು ಅಂತ. ಬಟ್ ಇನ್ನೂ ಅವ್ರು ಹೇಳಿಲ್ಲ ಎಷ್ಟು ಎಕ್ಸಾಕ್ಟಾಗಿ ಅಂತ. ಬಟ್ ಅರೌಂಡ್ ಇದು 4,000 ಅಂತಲೇ ಇಟ್ಕೊಳ್ಳಿ. ತೋರಿಸ್ತೀನಿ ಇದೇನು ಅಂತ. ಗಾಯ್ಸ್, ಇದೇ ನಂದು ಹೊಸ ಸೈಕಲ್ ಅಲ್ಲ, ಬಟ್ ನನಗೆ ಹೊಸದು. ಇದು ಅವ್ರು ಯೂಸ್ ಮಾಡಿರೋಂತಹ ಸೈಕಲು. ನಂಗೆ ತುಂಬ ಇಷ್ಟ ಆಯಿತು. ಯಾಕಂದರೆ ನಂಗೊಂದು ನೀಡೆಡ್ ಇತ್ತು ಸೈಕಲ್. ಅವ್ರು ಕೇಳಿದ ತಕ್ಷಣ ನೆಕ್ಸ್ಟ್ ಮಾತೆ ನಾನು ಏನೂ ಕೇಳೇ ಇಲ್ಲ, ಹೌದು ನಂಗೆ ಬೇಕು ಅಂದೆ. ಅವರು ಯಾವಾಗ ಬರ್ತೀಯ ಅಂತಂದರು. ನಿಂಗೆ ಇವಾಗ ಟೈಮ್ ಇದ್ದರೆ ಇವಾಗಲೇ ಬಾ ಅಂತ ಹೇಳಿದ್ರು. ಬಟ್ ನಾನು ಇವಾಗಲೇ ಹೋಗಿ ಇಸ್ಕೊಂಬಂದೆ. ನಾನು ಇನ್ನೂ ಅಮೌಂಟೇ ಕೊಟ್ಟಿಲ್ಲ, ಬಟ್ ತೊಗೊಂಡೋಗು ಅಂತ ಹೇಳಿದರು. ಐ ಆಮ್ ಸೋ ಹ್ಯಾಪಿ. ಒಂದು ಒಬ್ಬರು ಪಾರ್ಟ್ನರ್ ಸಿಕ್ಕಿದ್ರು ನನಗೆ ಜರ್ಮನಿಲಿ, ನಾನು ಮತ್ತು ನನ್ನ ಸೈಕಲ್. ಈ ಸೈಕಲ್ಗೆ ನಾನು ಏನಂತ ಹೆಸರಿಡ್ತಿದ್ದೀನಿ ಅಂದರೆ ಭೈರವಿ ಅಂತ. ಸೊ ಇನ್ಮೇಲಿಂದ ನಾನು ಇದನ್ನು ಭೈರವಿ ಅಂತಲೇ ಕರಿತೀನಿ. ನಂಗೆ ತುಂಬ ಖುಷಿ ಆಯಿತು. ಏಕೆಂದರೆ ಇನ್ನು ಬಂದು ಇಷ್ಟು ದಿವಸಕ್ಕೆ ಒಂದು ಸೈಕಲ್ ತೊಗೊಳ್ಳೋದು, ಅದು ನನಗೆ ಈ ಥರ ಕಮ್ಮಿ ರೇಟಲ್ಲಿ ಸಿಕ್ಕಿದೆ. ಐ ಆಮ್ ಸೋ ಹ್ಯಾಪಿ. ಇದಕ್ಕೊಂದು ಹೆಲ್ಮೆಟು, ಒಂದು ಪಂಪ್ ತೊಗೊಂಡ್ಬಿಟ್ರೆ ಮುಗೀತು. ಇನ್ನು ಈ ಸೈಕಲ್ ಜೊತೆನೇ ತಿರ್ಕೋದು. ತುಂಬಾ ಚೆನ್ನಾಗಿದೆ.